ಎಲ್ರಿಗೂ ಸ್ವಾಗತ. ಮನೆಯಲ್ಲಿ ಸಂತಸ ತುಂಬಿ ನಿವಾಸಿಗಳೆಲ್ಲ ಸುಖಜೀವನ ನಡೆಸಬೇಕು. ಇದಕ್ಕೆ ಅದೃಷ್ಟವನ್ನು ಮನೆಯೊಳಗೆ ತರುವ ವಾಸ್ತು ನಿಯಮಗಳನ್ನು ಪಾಲಿಸಬೇಕು. ಅವುಗಳ ಕುರಿತು ಇಲ್ಲಿದೆ ಒಂದಷ್ಟು ಸಲಹೆ. ಗೋಡೆಗಳ ಮೂಲೆಗೆ ತಲೆ ಹಾಕಿ ಮಲಗುವುದನ್ನು ಯಾವಾಗಲೂ ತಪ್ಪಿಸಿಕೊಳ್ಳಬೇಕು. ಇಲ್ಲವಾದರೆ ಒತ್ತಡ ಉಂಟಾಗುತ್ತದೆ. ಹಾಸಿಗೆಗೆ ಒಂದೇ ಒಂದು ಬೆಡ್‌ಶೀಟ್ ಮತ್ತು ಮ್ಯಾಟ್ರೆಸ್ ಹಾಕಬೇಕು. ಇದರಿಂದ ವೈವಾಹಿಕ ಸಂಬಂಧ ಉತ್ತಮಗೊಳ್ಳುತ್ತದೆ. ಇನ್ನು ಬೆಡ್‌ರೂಮಿನಲ್ಲಿ ಪತ್ನಿಯು ಯಾವಾಗಲೂ ಪತಿಯ ಎಡಭಾಗದಲ್ಲಿಯೇ ಮಲಗಬೇಕು. ಬೆಡ್ ಕೆಳಗಿರುವ ಅನಾವಶ್ಯಕ ವಸ್ತುಗಳನ್ನು ತೆಗೆದು ಬಿಡಬೇಕು. ಇಲ್ಲವಾದರೆ ಜೀವನದಲ್ಲಿ ಮುಂದುವರಿಯಲು ಅದು ತಡೆಯಾಗಬಹುದು. ಬೆಡ್‌ರೂಮ್ ಯಾವಾಗಲೂ ಕತ್ತಲಾಗಿರಬಾರದು. ಗಾಢ ದೀಪಗಳು ಕೂಡ ಅಲ್ಲಿರಬಾರದು. ಕಿಟಕಿ ಇದ್ದು ಚೆನ್ನಾಗಿ ಗಾಳಿ ಬೆಳಕು ಆಡುತ್ತಿರಬೇಕು. ಇನ್ನು ಸ್ನಾನಗೃಹದಲ್ಲಿ ನೈಸರ್ಗಿಕ ಹಸಿರು ಗಿಡ ಅಥವಾ ಹಸಿರು ಕ್ಯಾಂಡಲ್ ಇಟ್ಟರೆ ನೆಗೆಟಿವ್ ಎನರ್ಜಿಯನ್ನು ಹೊರಹೋಗುತ್ತವೆ. ಅಡುಗೆ ಮನೆಯಲ್ಲಿ ಗ್ಯಾಸ್ ಮತ್ತು ಸಿಂಕ್ ನಡುವೆ ಗರಿಷ್ಠ ದೂರವನ್ನು ಕಾಯ್ದುಕೊಳ್ಳಬೇಕು. ಗೋಡೆಗಳ ಮೂಲೆಗೆ ತಲೆ ಹಾಕಿ ಮಲಗುವುದನ್ನು ಯಾವಾಗಲೂ ತಪ್ಪಿಸಿಕೊಳ್ಳಬೇಕು. ಇಲ್ಲವಾದರೆ ಒತ್ತಡ ಉಂಟಾಗುತ್ತದೆ. ಇನ್ನು ಈಶಾನ್ಯ ದಿಕ್ಕಿನಲ್ಲಿ ಅಕ್ವೇರಿಯಂ ಇಟ್ಟರೆ ನೆಗೆಟಿವ್ ಎನರ್ಜಿಯನ್ನು ಹೊರಹಾಕಿ ಒಟ್ಟಾರೆ ಪ್ರಗತಿಗೆ ನೆರವಾಗುತ್ತದೆ. ಈಶಾನ್ಯ ದಿಕ್ಕಿನಲ್ಲಿ ಚಿಕ್ಕ ನೀರಿನ ಕಾರಂಜಿ ಇಟ್ಟರೆ ಮನೆಯಲ್ಲಿ ಸಾಮರಸ್ಯ ಒಡಮೂಡುತ್ತದೆ. ಮನೆಯಲ್ಲಿರುವ ಸಮಸ್ತ ವಾಸ್ತುದೋಷ ನಿವಾರಣೆಗೆ ಪಿರಾಮಿಡ್ಗಳನ್ನು ಇಡುವುದು ಅತ್ಯಂತ ಪರಿಣಾಮಕಾರಿ. ಮುಖ್ಯ ದ್ವಾರದ ಗೋಡೆಯಲ್ಲಿ ಗಣೇಶನ ಚಿತ್ರ ಅಥವಾ ವಿಗ್ರಹ ಇಡಬೇಕು. ಗೋಡೆ ಖಾಲಿ ಇದ್ದರೆ ಅದು ಏಕಾಂಗಿತನಕ್ಕೆ ಕಾರಣವಾಗುತ್ತದೆ. ಇನ್ನು ಈಶಾನ್ಯ ದಿಕ್ಕು ಯಾವಾಗಲೂ ಧ್ಯಾನಕ್ಕೆ ಹೇಳಿ ಮಾಡಿಸಿದ ಜಾಗ. ಆಧ್ಯಾತ್ಮಿಕ ಪ್ರಗತಿಗೆ ಇದು ಪೂರಕವಾಗಿ ಕೆಲಸ ಮಾಡುತ್ತದೆ. ಉತ್ತಮ ದೃಷ್ಟಿಕೋನ ಮತ್ತು ಯೋಜನೆ ರೂಪಿಸಲು ನೆರವಾಗುವಂತೆ ಈ ಈಶಾನ್ಯ ದಿಕ್ಕಿನಲ್ಲಿ ಹಸಿರು ತುಂಬಿದ ಚಿತ್ರವಿರಬೇಕು. ನೈಋತ್ಯ ದಿಕ್ಕಿನಲ್ಲಿ ಮನೆ ಮಂದಿಯ ಭಾವಚಿತ್ರವನ್ನು ಹಳದಿ ಅಥವಾ ಚಿನ್ನದ ಬಣ್ಣದ ಫ್ರೇಮ್ ಹಾಕಿ ಇಡಬೇಕು. ಇದರಿಂದ ಮನೆಯಲ್ಲಿ ಆರೋಗ್ಯ ತುಂಬುವುದರ ಜೊತೆಗೆ ಪರಸ್ಪರ ಸಂಬಂಧ ಕೂಡ ಉತ್ತಮಗೊಳ್ಳುತ್ತದೆ. ಸೂರ್ಯೋದಯದ ಚಿತ್ರಪಟವನ್ನು ಪೂರ್ವ ದಿಕ್ಕಿನಲ್ಲಿ ಹಾಕಿದರೆ ಸಮಾಜದಲ್ಲಿ ಉತ್ತಮ ಸಂಬಂಧ ಬೆಳೆಯಲು ಸಾಧ್ಯವಾಗುತ್ತದೆ. ಇನ್ನು ಮಕ್ಕಳ ಸ್ಟಡಿ ಟೇಬಲ್ ಅನ್ನು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಹಾಕಿದರೆ ಅವರು ಕಲಿಕೆಯಲ್ಲಿ ಅಭ್ಯುದಯ ಕಾಣುತ್ತಾರೆ. ಓಡುತ್ತಿರುವ ಕುದುರೆಯ ಚಿತ್ರವನ್ನು ದಕ್ಷಿಣದಲ್ಲಿ ಹಾಕಿದರೆ ಹಣದ ಹರಿವು ಸ್ಥಿರವಾಗಿರುತ್ತದೆ ಮತ್ತು ಮನೆಯಲ್ಲಿ ಸಾಮರಸ್ಯವಿರುತ್ತದೆ. ಸ್ನೇಹಿತರೆ, ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಆಯುಷ್ವಾಣಿ.